ಪರಮ ಪೂಜ್ಯ ಗುರುದೇವರನ್ನು ಎನ್ನ ಋಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಬ್ಬ ಸಿರಿವಂತನ ಮನೆಗೆ ಸಂತರು ಬಂದರು. ಬಹಳಷ್ಟು ದೂರದಿಂದ ನಡ್ಕೋತ ಬಂದಿದ್ದರು. ಆಯಾಸ ಆಗಿತ್ತು, ದಣಿವ ಆಗಿತ್ತು, ಒಂದಿಷ್ಟು ನೀರಡಿಕೆ ಆಗಿತ್ತು. ಆವಾಗ ಬಂದವರು ಒಂದಿಷ್ಟು ನೀರು ಕೊಡಿ ಅಂತ ಕೇಳಿದರು. ಆವಾಗ ಸಿರಿವಂತ ಒಳಗ ಆಳ ಮನುಷ್ಯ ಇದ್ದ, ಅವನಿಗೆ ಹೇಳಿದ, ಇವ್ರಿಗೊಂದಿಷ್ಟು ಕುಡಿಲಿಕ್ಕೆ ನೀರು ತಂದು ಕೊಡು ಅಂತ ಹೇಳಿದ. ಆಳ ಮನುಷ್ಯ ಒಂದು ತಂಬಿಗೆ ಒಳಗೆ ನೀರು ತಂದು ಸಿರಿವಂತನ ಕೈಯಾಗ ಕೊಟ್ಟ. ಸಿರಿವಂತ ತಗೊಂಡು ಬಂದು ಸಂತರ ಕೈಗೆ ಕೊಟ್ಟ. ಆವಾಗ ಸಂತರು ಕುಡಿಯುವಾಗ ಹೇಳಿದರು, ಸಿರಿವಂತರೇ, ಇವು ನೀರ ಒಂದಿಷ್ಟು ಹೊಲಸದಾವು, ಮಲಿನದಾವು, ಬ್ಯಾರೆ ತಗೊಂಡು ಬರ್ರಿ ಅಂದರು. ಮತ್ತು ಸಿರಿವಂತ ನೀರಿನ ತಂಬಿಗೆಯನ್ನು ತೆಗೆದುಕೊಂಡು ಹೋಗಿ ಆಳ ಮನುಷ್ಯನ ಕೈಯಾಗ ಕೊಟ್ಟು ಹೇಳಿದ, ನೀರು ಹೊಲಸದವಂತ ಹೇಳ್ಯಾರ, ಅದಕ್ಕೆ ಆ ತಂಬಿಗೆದಲ್ಲ ಅದನ್ನೊಂದಿಷ್ಟು ತಿಕ್ಕಿ ತೊಳೆದು ಬೆಳಗಿ ಸ್ವಚ್ಛಂದವಾಗಿರುವಂತಹ ನೀರು ತುಂಬಿಕೊಡ ಅಂತ ಹೇಳಿದ. ಆವಾಗ ಆಳ ಮನುಷ್ಯ ಸ್ವಚ್ಛಾಗಿ ಅದನ್ನು ಬೆಳಗಿದ. ಆ ಬಳಿಕ ಒಂದಿಷ್ಟು ಚಲೋ ನೀರು ತುಂಬಿ ಸಿರಿವಂತನ ಕೈಗೆ ಕೊಟ್ಟ. ಸಿರಿವಂತ ತಗೊಂಡು ಬಂದು ಸಂತರ ಕೈಗೆ ಕೊಟ್ಟ. ಆವಾಗ ಮತ್ತು ಸಂತರು ಹೇಳಿದರು, ಇನ್ನೂ ಸ್ವಚ್ಛ ಆಗಿಲ್ಲಿವು ನೀರ, ಇನ್ನೂ ಹೊಲಸು ಹಾಗೇ ಅದ ಅಂತ ಹೇಳಿದರು. ಆ ಬಳಿಕ ಮತ್ತೆ ತಂಬಿಗೆ ತಗೊಂಡ ಸಿರಿವಂತ, ಮತ್ತು ಒಯ್ದ ಆಳ ಮನುಷ್ಯನ ಕೈಯಾಗ ಕೊಟ್ಟ. ಎರಡನೇ ಸರ್ತಿ ಮತ್ತೆ ಸ್ವಚ್ಛಂದವಾಗಿ ಬೆಳಗ್ಗೆ ನೀರು ತುಂಬಿಕೊಟ್ಟ. ಸಿರಿವಂತ ತಗೊಂಡು ಬಂದು ಸಂತರ ಕೈಗೆ ಕೊಟ್ಟ. ಮತ್ತು ಸಂತರು ಹೇಳಿದರು, ಇನ್ನೂ ಸ್ವಚ್ಛ ಆಗಿಲ್ಲ, ಇನ್ನೂ ಹೊಲಸು ಹಾಗೇ ಅದ ಅಂತ ಹೇಳಿದರು. ಆವಾಗ ಸಿರಿವಂತ ಅಂತಾನ, ನಾನೇ ನನ್ನ ಕಣ್ಣಾರೆ ನೋಡೀನಿ, ಭಾಳ ಸ್ವಚ್ಛ ಬೆಳಗ್ಗೆ ಕೊಟ್ಟಾನ ತಂಬಿಗಿನ, ಚಲೋ ನೀರು ತಂದು ಕೊಟ್ಟಾನ, ನೀವರೇ ಹೊಲಸಾಗ್ಯದಂತ ಹೇಳ್ತಾ ಇದ್ದೀರಿ, ಅದು ಹೆಂಗೆ ಹೊಲಸಾಗ್ಯದಂತ ಸಿರಿವಂತ ಪ್ರಶ್ನೆ ಮಾಡಿದ. ಆವಾಗ ಸಂತರಂತಾರ, ಅವ ಏನು ಆಳ ಮನುಷ್ಯ ಬೆಳಗ್ಗೆ ಕೊಡ್ತಾನಲ್ಲ, ಅವ ಕೊಟ್ಟಾಗ ನೀರು ಸ್ವಚ್ಛ ಇರ್ತಾವು, ನಿಮ್ಮ ಕೈಗೆ ಬಂದ ಕೂಡಲೇ ಹೊಲಸಾಗ್ತಾವು. ಪರಮಾಶ್ಚರ್ಯ ಆಯಿತು ಅವನಿಗೆ, ಸಿರಿವಂತನಿಗೆ. ಅವನ ಕೈಯಾಗಿದ್ದಾಗ ತಂಬಿಗೆ ಒಳಗಿನ ನೀರು ಸ್ವಚ್ಛಂದವಾಗಿರ್ತಾವು, ನನ್ನ ಕೈಗೆ ಬರಗೊಡದ ಹೊಲಸಾಗ್ತದಂದ್ರೆ ಏನಿದರ ಅರ್ಥ ಅಂದ. ಆವಾಗ ಸಂತರು ಹೇಳಿದರು, ನೀವು ಮೊದಲೇ ಸಿರಿವಂತರು ಅಂದ್ರೆ ಇದರ ಅರ್ಥ ಕೆಲಸ ಮಾಡಲಾರ್ದವರು, ಅದರ ಸಲುವಾಗೇನ ಅವನ್ನ ಕೆಲಸಕ್ಕಂತ ಇಟ್ಟುಕೊಂಡಿರಿ. ಆಳ ಮನುಷ್ಯನ ಅವ ದಿವಸ ತುಂಬ ಕೆಲಸ ಮಾಡ್ತಾನ, ಅವನ ಕೈ ಸ್ವಚ್ಛದವು, ನೀವು ಕೆಲಸ ಮಾಡೋದಿಲ್ಲ, ನಿಮ್ಮ ಕೈಯಾಗ ಬರಗೋಡದ ಏನಾಗ್ತದದು ಹೊಲಸಾಗ್ತದ ಅಂದ. ಆ ಬಳಿಕ ಮುಂದುವರೆದು ಇನ್ನೊಂದು ಮಾತು ಹೇಳ್ತಾನ, ಯಾರು ಒಂದಿಷ್ಟು ಪರಿಶ್ರಮದಿಂದ ಕಷ್ಟಪಟ್ಟು ದೇಹವನ್ನು ದಂಡಿಸಿ ಕೈ ತುಂಬ ಕಾಯಕ ಮಾಡ್ತಾರ, ಕೆಲಸ ಮಾಡ್ತಾರ,
ಅವರ ಶರೀರ, ಮಾತು, ಮನ, ಬುದ್ಧಿ, ಭಾವ ಎಲ್ಲವೂ ಪವಿತ್ರ ಆಗಿರ್ತಾವು. ಯಾರು ಕೆಲಸ ಮಾಡೋದಿಲ್ಲ ಅವ್ರ ಮನಸ್ಸೂ ಹೊಲಸಾಗುತ್ತದೆ, ಶರೀರನೂ ಹೊಲಸಾಗುತ್ತದೆ, ಕೈ ಕಣ್ಣ ಎಲ್ಲ ಅವಯವಗಳು ಹೊಲಸಾಗ್ತವ. ಆದ್ದರಿಂದ ಅವ ಕೆಲಸ ಮಾಡ್ತಾನ, ಅವನ ಕೈ ಸ್ವಚ್ಛದವು. ನೀವು ಕೆಲಸ ಮಾಡೋದಿಲ್ಲ, ನಿಮ್ಮ ಕೈ ಭಾಳ ಹೊಲಸದವು ಅಂತ ಹೇಳಿದರು ಅವರು ಸಂತರು. ಆ ದೃಷ್ಟಿಯಿಂದ ಏನು ಮಾಡೋದು, ಮನುಷ್ಯ ಕೈ ತುಂಬ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದು. ಹೇಳೋದಿಲ್ಲ ಉಪನಿಷತ್ಕಾರರು, ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಶೇಷತಂ ಸಮಾಹ ಏವಂ ತ್ವಯಿ ನಾಣ್ಯತ್ಯತೋಸ್ತಿ ನ ಕರ್ಮ ಲಿಪ್ಯತೆ. ಎಷ್ಟು ಚಲೋ ಹೇಳ್ತಾರ. ಮನುಷ್ಯನೇ, ಈ ಭೂಮಂಡಲಕ್ಕೆ ಬಂದಿ ಅಂದ ಬಳಿಕ ನಿಷ್ಕಾಮದಿಂದ ನೀ ಏನು ಮಾಡು, ಶಾಸ್ತ್ರವಿಹಿತವಾಗಿರುವಂತಹ ಕರ್ಮಾದಿಗಳನ್ನು ಮಾಡು. ಎಷ್ಟು ದಿವಸ? 100 ವರ್ಷ ಮಾಡು. 100 ವರ್ಷ ಶಾಸ್ತ್ರವಿಹಿತವಾಗಿರತಕ್ಕಂಥ ಕರ್ಮವನ್ನು ಆಚರಣೆ ಮಾಡು, ಕಾರ್ಯಗಳನ್ನು ಮಾಡು. ನೋಡು, ನಿನ್ನ ಸುತ್ತಮುತ್ತ ಒಂದಿಷ್ಟು ನೋಡು, ಪ್ರಾಣಿ ಪಶು ಪಕ್ಷಿಗಳು ಎಷ್ಟು ಕೆಲಸ ಮಾಡ್ತಾವ. ಈಗ ಹಕ್ಕಿ ಇರ್ತದ, ಹಕ್ಕಿ ಒಂದರೇ ದಿವಸ ಹಾರೋದು ಬಿಟ್ಟದೇನು? ಒಂದರೇ ದಿವಸ ಹಾಡೋದು ಬಿಟ್ಟದೇನು? ಅದಕ್ಕಿಂತ ಚಲೋ ಕಾಲದವು ನಮ್ಮವು, ಆದ್ರೆ ನಡಿಲಿಕ್ಕೆ ಬೇಸರಾಗ್ಯದ. ಗಾಡಿ ಇರದಿದ್ರೆ ಬಾಡಿದೇನು ಕೆಲಸ ಇಲ್ಲ, ಗಾಡಿ ಇದ್ರನ ಬಾಡಿ ಚಲಿಸ್ತದ. ಗಾಡಿ ಇಲ್ಲ, ಬಾಡಿ ಗಾಡಿ ಇದ್ದಂಗೆ, ಏನು ಕೆಲಸ ಇಲ್ಲ. ಒಂದಿಷ್ಟು ನಡಿ, ಕ್ರಿಯಾಶೀಲನಾಗಿ ಬಾಳು. ಕಣ್ಣು ನೋಡ್ಕೋತ ಇರಬೇಕು, ಕಿವಿ ಕೇಳ್ಕೋತ ಇರಬೇಕು, ಮನಸ್ಸು ಆಲೋಚನೆಗಳನ್ನು ಮಾಡ್ಕೋತ ಇರಬೇಕು, ಕೈ ಕೆಲಸ ಮಾಡ್ಕೋತ ಇರಬೇಕು. ನೋಡು, ಒಂದಿಷ್ಟು ನಿನ್ನೊಳಗೆ ಹೃದಯ ಇಲ್ಲೇನು? ಹೃದಯ ಎಷ್ಟು ಕೆಲಸ ಮಾಡ್ತದ ಹೃದಯ? 24 ತಾಸು ಸತತವಾಗಿ ಪರಿಶ್ರಮ ಪಡ್ತದ, ದುಡಿತದ, ಕೆಲಸ ಮಾಡ್ತದ. ಒಂದು ವೇಳೆ ಆಕಸ್ಮಿಕ ಮನುಷ್ಯನೇ, ನೀ ಹೆಂಗೆ ಗೌರ್ನಮೆಂಟ್ ಹಾಲಿಡೇ ಅಂತ ತಗೋತಿದಿ, ಶಾರ್ಟರ್ಡೇ ಬಂದ್ರೆ ಹಾಫ್ ಡೇ ಅಂತ ಮಾಡ್ತಿದ್ದಿ, ಸಂಡೇ ಬಂದ್ರೆ ಫುಲ್ ಡೇ ಅಂತ ವಿಶ್ರಾಂತಿ ಮಾಡ್ತಿದ್ದಲ್ಲ, ಹಾಗೆ ನಾನು ಈ ಮುಂದಿನ ವಾರ ಸಂಡೇ ವಿಶ್ರಾಂತಿ ಮಾಡ್ತೀನಿ, ನನಗೂ ರಜೆ ಬೇಕಂತ ನಿಂತಿತ್ತು ಅಂದ್ರೆ ಹೃದಯ. ಕೆಳಗಿದ್ದವ್ರು ಕೆಳಗೆ, ನಾವೇನು ಮ್ಯಾಲ ಅದೀವಲ್ಲ, ನಾವು ಮ್ಯಾಲ. ಹೃದಯದಂಥ ಹೃದಯ 24 ತಾಸು ದುಡಿತದ, ಒಂದಿಷ್ಟು ವಿಶ್ರಾಂತಿ ಬಯಸುವುದಿಲ್ಲ. ನನಗೆ ಬಡ್ದು 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 ಸಾಕಾಗ್ಯದು, ಒಂದು ಕ್ಷಣ ನಿಲ್ಲತೀನಿ ಅಂತ ಎಂದೂ ಬಯಸಿಲ್ಲ, ಹೇಳಿಲ್ಲದ ಹೃದಯ. ಅಷ್ಟು ಕೆಲಸ ಮಾಡ್ತದ. ಅಂದ ಬಳಿಕ ನಾವ್ಯಾಕೆ ಮಾಡಬಾರ್ದು? ಅದಕ್ಕೆ ಒಂದಿಷ್ಟು ದುಡಿಬೇಕು ಮನುಷ್ಯ. ಸಣ್ಣವರಿದ್ದಾಗ ವಿದ್ಯಾ ಸಂಪಾದನೆ ಮಾಡುವಾಗ ವಿದ್ಯಾ ಸಂಪಾದನೆ ಮಾಡಬೇಕು. ಮತ್ತು ಯಾವ ವಿದ್ಯೆ ನಮ್ಮ 100 ವಸಂತಗಳ ಬದುಕನ್ನು ಬೆಳಗತದ, ಅಂಥ ವಿದ್ಯಾ ಸಂಪಾದನೆ ಮಾಡುವಂಥ ವಯಸ್ಸದೊಳಗೆ ನಾವು ಹಾಸಿ ಹೊದ್ಕೊಂಡು ಮಕ್ಕಳಿಗೆ ಮಲಗಿಸಿದೇವಿ ಅಂದ್ರೆ ಬದುಕು ಭವ್ಯ ಆಗತ್ತದೇನು? ತಂದೆ ತಾಯಿ ಕಂಡ ಕನಸು ನನಸಾಗುತ್ತದೇನು? ಓದುವಾಗ ಓದಬೇಕು. ವಯಸ್ಸಿಗೆ ಬಂದ ಬಳಿಕ ಬಿಸಿ ರಕ್ತ ತುಂಬಿರ್ತದ, ಅದು ದುಡಿಯುವ ವಯಸ್ಸು. ಆವಾಗನ ದುಡಿಬೇಕು, ಆವಾಗನ ಒಂದಿಷ್ಟು ಸಂಪತ್ತ ಗಳಿಸ್ಬೇಕು. ಅಂದ್ರೆ ಮುಪ್ಪಿನ ಕಾಲದೊಳಗೆ ಸಂತೋಷವಾಗಿ ಬಾಳಿ ಬದುಕಾಕ ಬರ್ತದ. ಇಲ್ಲ, ನಾ ಈಗ ವಯಸ್ಸಿನಾಗ ಮಸ್ತಾಗಿ ನೋಡ್ಕೋತ ಕೇಳ್ಕೋತ
ಏನಾರೇ ತಿನ್ಕೋತ ಏನಾರೇ ಕುಡ್ಕೋತ ಆರಾಮ್ ಮಸ್ತಾಗಿರ್ತೀನಿ. ಈಗ 25ರೊಳಗೆ ನನಗೆ ದುಡಿಯೋಕ್ಕಾಗೋದಿಲ್ಲ, ಮುಂದೆ 75ಕ್ಕೆ ದುಡಿತೀನಿ ಅಂದ್ರೆ 75ಕ್ಕೆ ಕೂತ್ರೆ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೊಡಕ್ಕೆ ಬರೋದಿಲ್ಲ. 35ರವರೆಗೆ ಮೊಣಕಾಲು ಹಿಡ್ಕೊಂಡವು, ಇನ್ನು 75ಕ್ಕೆ ಬಿಡ್ತಾವೇನು? ವಿದ್ಯಾ ಗಳಿಸುವಾಗ ವಿದ್ಯಾ ಗಳಿಸಬೇಕು, ಸಂಪತ್ತು ಗಳಿಸುವಾಗ ಸಂಪತ್ತು ಗಳಿಸಬೇಕು. ಮುಪ್ಪಾವಸ್ಥೆಯೊಳಗೆ ಏನೇನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ಬಾಲ್ಯದವರಿಗೆ ದುಡಿಯೋಕ್ಕಾಗೋದಿಲ್ಲ, ದುಡಿಯುವವರಿಗೆ ಓದೋಕ್ಕಾಗೋದಿಲ್ಲ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಅದಕ್ಕೆ ಯಾವ್ಯಾವ ವಯೋಮಿತಿಯೊಳಗೆ ಏನೇನು ಮಾಡಬೇಕಲ್ಲ ಅದನ್ನೇ ಮಾಡಬೇಕು. ಆ ದೃಷ್ಟಿಯಿಂದ ಏನು, ದುಡಿಯೋ ವಯಸ್ಸಿನಾಗ ಒಂದಿಷ್ಟು ದುಡಿದು ಸಂಪತ್ತನ್ನು ಗಳಿಸು. ಆ ಬಳಿಕ ನಿನ್ನ ಬದುಕು ಸೌಂದರ್ಯ ಆಗ್ತದೆ, ನಿನ್ನ ಬದುಕು ಸೊಬಗಿನಿಂದ ಕೂಡಿಕೊಳ್ಳುತ್ತದೆ, ನಿನ್ನ ಬದುಕು ಸಮೃದ್ಧ ಆಗ್ತದ. ಅದಕ್ಕೊಂದಿಷ್ಟು ದುಡಿ, ಶ್ರಮ ಪಡು ಅಂತ ಬಲ್ಲವರ ನುಡಿ. ಒಬ್ಬ ಶ್ರೇಷ್ಠ ಸಂಗೀತಜ್ಞ ಇದ್ದ, ಆತನ ಹೆಸರು ಬಿಥೋವನ್ ಅಂತ ತಿಳ್ಕೊಂಡು ಭಾಳ ಪ್ರಕಾಂಡ ಪಂಡಿತೋತ್ತಮ ಸಂಗೀತದೊಳಗೆ. ಆತನದು ಒಂದು ಸಂಗೀತ ಕಚೇರಿ ನಡೆದಿತ್ತು, ಸಭೆ ನಡೆದಿತ್ತು. ಹಾಡಲಿಕ್ಕೆ ಪ್ರಾರಂಭ ಮಾಡಿದ. ನಿರರ್ಗಳವಾಗಿ 3 ಗಂಟೆಗಳ ಕಾಲ ಹಾಡಿದ. 1 ನಿಮಿಷ ಸಹಿತ ವಿಶ್ರಾಂತಿ ಬಯಸಲಿಲ್ಲ, ಹಾಗೆ ಹಾಡಿದ. ರಾಗ ರಸವನ್ನೇ ಹರಿಸಿದ. ಕೇಳುಗರ ಮನಸ್ಸಿಗೆ ಮುದ ಉಂಟಾಯಿತು. ಒಂದಿಷ್ಟು ಮನಸ್ಸ ತಣಿತು, ಹೃದಯ ಅರಳಿತು. ಹಂಗ ಸಂಗೀತ ಕಚೇರಿಯನ್ನು ನಡೆಸಿದ. 3 ತಾಸಿಗೆ ಅದು ಸಭೆ ಮುಗಿತು. ಎಲ್ಲ ಶ್ರೋತೃವರ್ಗದವರು ಕೇಳುಗರು ಎದ್ದು ಬಂದು ಆತನನ್ನು ಮನದುಂಬಿ ಕೊಂಡಾಡಿದರು. ಏನು ನಿಮ್ಮ ಸಂಗೀತ, ಏನು ನಿಮ್ಮ ರಾಗರಸ, ಏನು ನಿಮ್ಮ ಆಲಾಪ, ಏನು ನಿಮ್ಮ ಧ್ವನಿ. ನಿಮ್ಮ ಧ್ವನಿ ಕೇಳಿದ್ರೆ ಕೋಗಿಲೆಯಂತ ಕೋಗಿಲೆ ನಾಚಬೇಕು, ಅಷ್ಟು ಅದ್ಭುತವಾಗಿರತಕ್ಕಂಥ ಸ್ವರ ಮಾಧುರ್ಯ ನಿಮ್ಮದು. 3 ತಾಸಿನೊಳಗೆ ನಮ್ಮ ಸುತ್ತಮುತ್ತ ಗಂಧರ್ವ ಲೋಕವನ್ನೇ ಸೃಷ್ಟಿಸಿದ್ರಲ್ಲ. ಅದಕ್ಕೆ ನಿಮ್ಮ ಹಂಗೆ ನಮಗೂ ಹಾಡಬೇಕಂತ ಇಚ್ಛೆ ಐತಿ, ನಾವು ಗಂಧರ್ವ ಲೋಕವನ್ನು ಸೃಷ್ಟಿ ಮಾಡಬೇಕಂತ ಬಯಕೆ ಐತಿ, ಮತ್ತು ನಮಗೂ ಸಾಧ್ಯ ಐತೇನು ಅಂತ ಕೇಳಿದರು. ಆವಾಗ ಬಿಥೋವನ್ ಅನ್ನುವಂಥ ಸಂಗೀತಜ್ಞ ಹೇಳಿದ, ನೋಡು, ಮೊದಲ ನಂದು ನಿಮ್ಮಂಗ ಇತ್ತು ಧ್ವನಿ ಅಂದ. ಮೊದಲ ನಿಮ್ಮಂಗ ಇತ್ತು ನಂದು ಧ್ವನಿ, ಆದರೆ ಇಷ್ಟು ಮಾಧುರ್ಯ ಹೊಂದಬೇಕಾಗಿತ್ತು ಅಂದ್ರೆ, ಇಷ್ಟು ಮಧುರ ಆಗಬೇಕಾಗಿತ್ತಂದ್ರೆ, ನನ್ನ ಧ್ವನಿ ಗಂಧರ್ವ ಲೋಕ ಸೃಷ್ಟಿಗೊಳಿಸಬೇಕಾಗಿತ್ತು ಅಂದ್ರೆ 1 ದಿವಸಕ್ಕೆ 8 ತಾಸು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. 1 ದಿವಸಕ್ಕೆ 8 ತಾಸು ಅಂದ್ರೆ ಹೀಗೆ 40 ವರ್ಷ ಬರೀ ಇದನ್ನ ಮಾಡಿ ನಾನು. ದಿವಸಕ್ಕೆ 8 ತಾಸಿನಂತೆ 40 ವರ್ಷಗಳ ಕಾಲ ಸತತವಾಗಿ ನಾನು ಪರಿಶ್ರಮ ಪಟ್ಟೀನಿ. ಧ್ವನಿಯನ್ನು ಒಂದಿಷ್ಟು ದಣಿಸೀನಿ. ಆದ್ದರಿಂದಲೇ ಗಂಧರ್ವ ಲೋಕ ಸೃಷ್ಟಿಯಾಗ್ಯದ. ಸಾಧ್ಯ ಆಯಿತು ಅಂದ್ರೆ ನೀವು ನನ್ನಂಗೆ ಪರಿಶ್ರಮ ಪಡ್ರಿ, ನೀವು ಸಹಿತ ನನ್ನಂಗೆ ಗಂಧರ್ವ ಲೋಕವನ್ನು ಸೃಷ್ಟಿ ಮಾಡಬಲ್ಲಿರಿ ಅಂತ ಒಂದು ಅದ್ಭುತ ಮಾತು ಹೇಳಿದ. ಅದಕ್ಕೆ ಪರಿಶ್ರಮ ಪಡಲಾರ್ದ ಯಾವುದೂ ಫಲ ಸಿಗುವುದಿಲ್ಲ.
ಯಾವ ಸೌಖ್ಯನೂ ದೊರೆಯುವುದಿಲ್ಲ. ಅದಕ್ಕೊಂದಿಷ್ಟು ಕಷ್ಟಪಡಬೇಕು. ವಿದ್ಯಾರ್ಥಿ ಅಂತ ವಿದ್ಯಾರ್ಥಿ ಹೇಳೋದಿಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿಯ ಬದುಕು ಬಂಗಾರಮಯ ಆಗಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಶ್ರಮ ಪಡಬೇಕು. ಹಗಲ ಇರುಳ ಓದಬೇಕು, ಕಷ್ಟಪಡಬೇಕು. ಕಣ್ಣು ಮನಸ್ಸಿನೊಳಗೆ ಪಠ್ಯ ಪುಸ್ತಕದ ವಿಷಯಾದಿಗಳೇ ತುಂಬಿರಬೇಕು ಹೊರತು ಉಣ್ಣುದು ತಿನ್ನುವುದು ಉಡುದು ಇದು ತುಂಬಿದ್ರೆ ಆಗೋದಿಲ್ಲ. ಅವ್ರು ಹೆಂಗೆ ರ್ಯಾಂಕ್ ಬರೋಕ್ಕೆ ಸಾಧ್ಯದ? ಶ್ರಮ ಪಡಬೇಕು. ಯಾರೇ ಆಗಲಿ ಕಷ್ಟಪಡಬೇಕು, ಶ್ರಮ ಪಡಬೇಕು. ಆವಾಗಲೇ ಬದುಕು ಪೂರ್ಣ ಆಗ್ತದೆ ಹೊರತು ಇರದಿದ್ರೆ ಅಪೂರ್ಣ ಆಗ್ತದೆ. ಆದ್ದರಿಂದ ಒಂದಿಷ್ಟು ಏನು ಮಾಡೋದು, ಮೈ ಮುರಿದು ಮನುಷ್ಯ ದುಡಿಯೋದನ್ನು ಕಲಿಬೇಕು. ಸತು ದೀರ್ಘಕಾಲ ನೈರಂತರ್ಯ ಆಸತ್ಕಾರೋ ದೃಢ ಭೂಮಿ. ಎಷ್ಟು ಚಲೋ ಮಾತು ಹೇಳ್ಯಾರ ನೋಡು. ನಿರಂತರವಾಗಿ ಪರಿಶ್ರಮ ಪಡು. ನೈರಂತರ್ಯ ದೀರ್ಘಕಾಲ ಆಸತ್ಕಾರೋ ಆಸೇವಿತೋ ಭೂಮಿ ದೃಢ ಭೂಮಿ. ಎಂಥ ಅದ್ಭುತ ಮಾತು ಹೇಳ್ಯಾರ ನೋಡು. ನೀನು ಏನಾದರೂ ಒಂದು ಗುರಿ ಇಟ್ಟುಕೊಂಡು ಅದನ್ನು ತಲುಪಬೇಕಾಗಿತ್ತು ಅಂದ್ರೆ ಸತತವಾಗಿ ದುಡಿಬೇಕು, ಸತತವಾಗಿ ಪರಿಶ್ರಮ ಪಡಬೇಕು. ನಾವು ಕಂಡ ಕನಸು ನನಸಾಗಬೇಕಾಗಿತ್ತಂದ್ರೆ ಅದೇ ದಿಶೆಯೊಳಗೆ ಪ್ರಯತ್ನ ಇರಬೇಕು. ಈಗ ನಮಗರ ರ್ಯಾಂಕ್ ಬರ್ಬೇಕನ್ನೋದು ಐತಿ, ರ್ಯಾಂಕ್ ಬರ್ಬೇಕನ್ನೋದು ಐತಿ. ಪುಸ್ತಕ ಒಂದು ದಿನ ತೆರಿಬೇಕಂತ ಅನಿಸ್ವಲ್ದು. ಹೀಗಾದ್ರೆ ರ್ಯಾಂಕ್ ಬರ್ತಾನ? ಇಲ್ಲ, ನಾವು ಹುಸೇನ್ ಬೋಲ್ಟನ್ನು ಮೀರಿ ಓಡ್ಬೇಕಂತ ಮಾಡೀನಿ. ಒಬ್ಬ ಜಗತ್ತು ಪ್ರಸಿದ್ಧ ಓಟಗಾರದನ. ಹ್ಯಾಗ ಓಡ್ತಾನಂದ್ರೆ ಚಿರತೆ ಓಡುತ್ತಲ್ಲ, ಚಿರತೆಗಿಂತಲೂ ವೇಗವಾಗಿ ಓಡ್ತಾನ. ಈಗ ನಾನು ಹುಸೇನ್ ಬೋಲ್ಟ್ನಂಗೆ ನಾನು ವೇಗವಾಗಿ ಓಡೋದನ್ನು ಕಲಿಬೇಕಂತ ಕನಸು ಕಂಡಾನ. ಆದರೆ 8 ಆದ್ರೂ ಇನ್ನೂ ಹಾಸಿಗೆಗದಾನ. ಮುಂಜಾನೆ ಅದು ಓಡ್ಬೇಕಲ್ಲ, ಶ್ರಮ ಪಡ್ಬೇಕಲ್ಲ, ಕಷ್ಟಪಡ್ಬೇಕು. ಈಗ ಮನೆಯೊಳಗೆ ಬೆಲ್ಲದ ಬ್ಯಾಳೆ ಅದ, ಹಾಕಿ ರುಬ್ಬಬೇಕಲ್ಲ ಹೋಳಿಗೆ ಬೇಕಂದ್ರೆ. ಇಲ್ಲ, ಬೆಲ್ಲ ಬ್ಯಾಳೆ ಮುಂದಿಟ್ಕೊಂಡು ನನಗೆ ಹೋಳಿಗೆ ಬೇಕು ನನಗೆ ಎಂದರ ಸಿಗಕ್ಕೆ ಸಾಧ್ಯದನ? ಕೆಲಸ ಮಾಡಬೇಕು. ಪರಿಶ್ರಮ ಇರಲಾರ್ದ ಯಾವುದೂ ಸಿಗೋದಿಲ್ಲ. ಅದಕ್ಕೆ ಏನು ಮಾಡೋದು? ದುಡಿಯೋದು. ಸತತ ದುಡಿಮೆಗೇನ ಅವ್ರೇನು ಹೇಳ್ಯಾರ? ತಪ ಅಂತ ಕರೆದಾರ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ತಪದ ಬಗ್ಗೆ ಇಷ್ಟು 2 ದಿವಸ ತಿಳ್ಕೊಂಡಿವಲ್ಲ. ತಪ ಅಂದರೆ ಇಷ್ಟೇ, ಸತತವಾದ ಪರಿಶ್ರಮ, ಸತತವಾದ ದುಡಿಮೆ.